ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ. ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಹಳೆ ಪಿಂಚಣಿ ಯೋಜನೆ OPS ಮತ್ತು ಕೇಂದ್ರದ ಮಾದರಿಯಲ್ಲಿ 2026ರಿಂದ ವೇತನ ಕುರಿತು ಒಂದು ಲೇಟೆಸ್ಟ್ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ವರ್ಷದ 2ನೆಯ ತುಟ್ಟಿ ಭತ್ಯೆ ಕುರಿತು ಕೂಡ ಚರ್ಚೆ ಮಾಡ್ತಾ ಬರೋಣ ವೀಕ್ಷಕರೇ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಕೆಲವೊಂದು ಹೈಲೈಟ್ ನೋಡ್ಕೊಂಡು ಬರೋಣ. 8ನೇ ವೇತನ ಆಯೋಗ ವೇತನ ಏರಿಕೆ ಯಾವಾಗ, ಸಂಬಳ ಎಷ್ಟು ಏರಿಕೆಯಾಗಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಚರ್ಚೆ ಇದೆ. ಕೇಂದ್ರ ಸರ್ಕಾರಿ ನೌಕರರಿಗೆ 2026ರಿಂದ ಜನವರಿ 1ರಿಂದ 8ನೇ ವೇತನ ಆಯೋಗ ಜಾರಿಯಾಗುತ್ತಾ, ಹಾಗಿದ್ದಲ್ಲಿ ವರ್ಷದ ಕೊನೆಯ 7ನೇ ವೇತನ ಆಯೋಗದ DA ಏರಿಕೆ 3ರಿಂದ 4% ಆಗುತ್ತಾ ಅನ್ನೋದ್ರ ಬಗ್ಗೆ ಒಂದು ಚರ್ಚೆಗಳು ಕೂಡ ನಡೀತಾ ಇವೆ. ಕೇಂದ್ರ ನೌಕರರಿಗೆ ಏರಿಕೆಯಾದ ನಂತರ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಕೂಡ ಕೇಂದ್ರದ 1%ಗೆ 0.722% DAಯನ್ನು ಏರಿಕೆ ಮಾಡ್ತಾರೆ. ಹಾಗಾಗಿ ಕೇಂದ್ರ ಸರ್ಕಾರಿ ನೌಕರರಿಗೆ 4% DA ಏರಿಕೆ ಆಗಿದ್ದಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಕೂಡ DA 3% ಆಗಬಹುದು ಅನ್ನೋದು ಒಂದು ನಂಬಿಕೆ ಇದೆ ವೀಕ್ಷಕರೇ, ಒಂದು ಹೋಪ್ ಇದೆ. ಈಗ ಹಳೆ ಪಿಂಚಣಿ ಯೋಜನೆ ಕುರಿತು ಕೂಡ ಬಹಳಷ್ಟು ಮನವಿ ಪತ್ರಗಳು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದ CS ಷಡಾಕ್ಷರಿ ಸರ್ ಅವರಿಂದ ಸಲ್ಲಿಕೆ ಮಾಡಲಾಗ್ತಾ ಇದೆ. ಹಳೆ ಪಿಂಚಣಿ ಯೋಜನೆ, ಅದರ ಜೊತೆಗೆ ಕೇಂದ್ರದ ಮಾದರಿಯಲ್ಲಿ ವೇತನ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಕೂಡ. 8ನೇ ವೇತನ ಆಯೋಗದ ಸರ್ಕಾರಿ ನೌಕರರು ಎದುರು ನೋಡುತ್ತಿದ್ದಾರೆ. ವಿಚಾರ ಕೇಂದ್ರವು 8ನೇ ವೇತನ ಆಯೋಗದ ಅನುಷ್ಠಾನವನ್ನು ಅನುಮೋದಿಸಿದರೆ ಇದು ಪ್ರಸ್ತುತ ಮತ್ತು ನಿವೃತ್ತಿ ಕೇಂದ್ರ ನೌಕರರ ಭತ್ಯೆಗಳು, ತುಟ್ಟಿ ಭತ್ಯೆ ಅಥವಾ DA ಸೇರಿದಂತೆ ಪಿಂಚಣಿಗಳು ಮತ್ತು ವೇತನಗಳನ್ನು ಪರಿಷ್ಕರಿಸಲು ಸಿದ್ಧವಾಗಿದೆ ಎಂದು ಕೇಂದ್ರ ಸರ್ಕಾರ ಹೇಳಿತು ಅಂತ. ಹಾಗಾಗಿ ಚರ್ಚೆಗಳು ಕೂಡ ಬಹಳಷ್ಟು ನಡೀತಾ ಇವೆ ಕೇಂದ್ರ ಸರ್ಕಾರಿ ನೌಕರರ 8ನೇ ವೇತನ ಆಯೋಗ ಮತ್ತು DA ಕುರಿತು. ಆದಷ್ಟು ಬೇಗ ಜಾರಿಯಾಗಲಿ. ಇದರ ಮಾಹಿತಿಗೋಸ್ಕರ ಪ್ಲೀಸ್ ವೀಕ್ಷಕರ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.